ಹೊಸ ತಗೊಂಡು ಬಾ ಸಗಣಿ ಈಗಲೇ ಎತ್ಬೇಕು ನಾನು ಎತ್ತೀನಿ ಸರ್. ನನ್ನ ಮಿಸಸ್ ಒಡವೆ ನಂದು ಪಾಪು ಒಡವೆ ಎಲ್ಲನೂ ಇಟ್ಬಿಟ್ಟು ಮಾಡಿದೀವಿ ಸರ್. ಇದು ರೆಂಟಿಗೆ ತಗೊಂಡು ಮಾಡ್ತಾರೆ ಸರ್ ನಾವು ಜಾಗ. ಪ್ರತಿ ತಿಂಗ ಸರ್ 6,000. ಇದು 1.5 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀವಿ. 8 ಗುಂಟೆ ಜಾಗ 8 ರಿಂದ 9 ಲಕ್ಷ ಹಾಕಿದ್ದೀನಿ ಸರ್. ಅವ್ರ ಸಂಸ್ಥೆಗೆ ಸೇರ್ಕೊಂಡ್ವು. ಅವರು ನಮಗೆ ಒಂದು 3 ಹಸು ತಗೊಂಡ್ರು ಸರ್. 3 HF ಸರ್. ಇದು HF ಬ್ರೀಡ್ ಒಳ್ಳೆ ಎಷ್ಟು ಬ್ರೀಡ್ಗಳನ್ನೇ ತಗೊಟ್ಟವ್ರೆ. ಇದು ಒಂದು ಹೊತ್ತಿಗೆ 16 ಲೀಟರ್ ಕೊಡುತ್ತೆ ಅಂತ ಹೇಳಿದ್ರು ಸರ್. ನಮಗೆ 2 ಟೈಮಿಂದ ಸರ್ 25 ಲೀಟರ್ ಹಾಲು ಬರ್ತದೆ. ಅವ್ರು ಏನು ಫೀಡ್ ಹೇಳೋರು ಅದೊಂದೇ ಫೀಡ್ ಸರ್ ಆಗ್ತಿರೋದು. ಹಸು ಅಡಿಪಡಿ ಎಲ್ಲ ಚೆನ್ನಾಗೈತೆ ಸರ್, ಏನಿಲ್ಲ ಸರ್. ತಿಂಗಳಿಗೆ ಒಂದು 4 ಟನ್ 3 ಟನ್ ಮೇವು ತಗೊಂಡ್ ಬರ್ತೀವಿ ಸರ್ ನಾವು. ಅದು ಖರೀದಿ ಮಾಡ್ಕೊಂಡೆ ಸರ್. ದಿನಕ್ಕೆ ಸರ್ ನಾವು 85 ಲೀಟರ್ ಗಂಟೆ ಹಾಲು ಹಾಕಿದೀವಿ ಸರ್. 10 ದಿನಕ್ಕೆ 22,000 20,000 ಖರ್ಚೆಲ್ಲ ಅನ್ಕಳ್ದು ತಿಂಗಳಲ್ಲಿ ನಮ್ಗೆ 35,000 ಗಂಟ ಸಿಗ್ತದೆ ಸರ್. ನಮ್ಗೆ 10 ಡೇಸ್ ಆಗಿದೆ ಸರ್. ಹಾಲಿನ ಅಷ್ಟೇನೆ ಕರು ಇವಾಗಿದು ಒಳ್ಳೆ ಬ್ರೀಡಿಂಗ್ ಕರನೇ ಹಾಕೋಟೆ ಇದೆ ಸರ್ ಇದು. ಸರ್ ನನ್ನ ಹೆಸರು ಶಿವರಾಜು ಅಂತ, ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು ಹೋಬಳಿ ಕಂದಳ್ಳಿ ಸರ್. ಏನು ಮಾಡ್ಕೊಂಡಿದ್ದೀರಿ ಸರ್? ಸರ್ ನಾವು ಎತ್ತು ಗಾಡಿ ಕಟ್ಕೊಂಡು ವ್ಯವಸಾಯ ಮಾಡ್ಕೊಂಡು ಉಳಿಮೆ ಮಾಡ್ಕೊಂಡು ಇದ್ವು ಸರ್ ನಾವು. ಈ ಥರನೇ ಸರ್ ನಾನು ಪೃಥ್ವಿ ಅಣ್ಣಂದು ವಿಡಿಯೋಗಳು ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ ಸರ್. ನಾವು ಹೈನುಗಾರಿಕೆ ಮಾಡಬೇಕು, ಏನಾದ್ರು ಹೈನುಗಾರಿಕೆಯಲ್ಲಿ ನಾವೇನಾದ್ರು ಯಶಸ್ಸು ಕಾಣಬೇಕು ಅನ್ನೋದೊಂದು ಇತ್ತು ಸರ್ ನಮ್ಮ ಮೈಂಡಲ್ಲಿ. ಅದೇ ಅಂತ ನಮ್ಗೆ ಏನು ಐಡಿಯಾ ಗೈಡೆನ್ಸ್ಗಳು ಇರಲಿಲ್ಲ ಸರ್ ನಮಗೆ. ಅದು ಪೃಥ್ವಿ ಅಣ್ಣನ ವಿಡಿಯೋ ನೋಡ್ತಾ ಏನಾದ್ರು ಗೈಡೆನ್ಸ್ ಸಿಕ್ಕುತ್ತೆ ಅಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಸರ್ ನಾವು. ಅವ್ರ ಸಂಸ್ಥೆಗೆ ಸೇರ್ಕೊಂಡ್ಮೇಲೆ ಈ ಥರ ಅಂತ ಎಲ್ಲ ಗೈಡೆನ್ಸ್ ಕೊಟ್ಟರು ಸರ್. ಅವರು ನಮಗೆ ಒಂದು 3 ಹಸು ತಗೊಂಡ್ರು ಸರ್. ಮತ್ತು ಮೇವು ಕಟ್ ಮಾಡೋ ಚಾಪ್ಟರು ಮತ್ತು ಹಾಲು ಕರೆ ಮಿಷಿನ್ ಎಲ್ಲನೂ ಅವರೇನೇ ಮಾಡಿಕೊಟ್ರು ಸರ್. ನಮಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಎಲ್ಲನೂ ಅವರೇ ಮಾಡಿಕೊಟ್ರು ನಮಗೆ. ಇವಾಗ ಸರ್ ಎಲ್ಲ ಸ್ವಲ್ಪ ತಿಳ್ಕೊಂಡು ಹೋಗ್ತಾ ಇದೀವಿ ಸರ್ ನಾವು ಇವಾಗ. ಸ್ವಂತ ಜಾಗನ ಇದು ಸರ್? ಇದು ನಾನು ಹೇಳ್ಬೇಕು ಅಂದರೆ ಹೈನುಗಾರಿಕೆಯಲ್ಲಿ ಯಶಸ್ಸಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಸರ್ ನಾನು ಗಾಡಿ ಇದು ರೆಂಟಿಗೆ ತಗೊಂಡು ಮಾಡ್ತಾರೆ ಸರ್ ನಾವು ಜಾಗ. ರೆಂಟಿಗೆ ತಗೊಂಡು ಮಾಡ್ತಾರೆ ಸರ್ ನಾನು. ಇದು ಪ್ರತಿ ತಿಂಗ ಸರ್ 6,000. ಇದು 1.5 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀವಿ. 8 ಗುಂಟೆ ಜಾಗ 8 ಗುಂಟೆ ಜಾಗದಲ್ಲಿ ಸರ್ ನಾವು 1.5 ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ಟು ಮತ್ತೆ ಸಡ್ಡು ಎಲ್ಲ ನಾವೇ ಪ್ರಿಪೇರ್ ಮಾಡ್ಕೊಂಡು ಹೈನುಗಾರಿಕೆ ಸ್ಟಾರ್ಟ್ ಮಾಡಿದ್ದೀವಿ ಸರ್ ನಾವು. 4 ಗುಂಟೆಗೆ ಸೆಡ್ ಮಾಡಿದ್ದೀವಿ. ಒಂದು ಸೈಲೇಜ್ ಮಾಡ್ಕೊಳಕ್ಕೆ ಒಂದಿಷ್ಟು ಇದು ಸೆಡ್ ಮಾಡಿದ್ದೀವಿ ಸರ್. ಅದು ಬಿಟ್ಟರೆ ಗೊಬ್ಬರ ಗೂಡ ಹಾಕೊಳ್ಳೋಕ್ಕೆ ಇದು ಮಾಡ್ಕೊಂಡಿದ್ದೀವಿ ಸರ್ ಅಷ್ಟೇ ನಾವಿಲ್ಲಿ. ಇನ್ನು ಮೇವು ಗೀವೆಲ್ಲ ಕಾಸ್ಟ್ಯೂಮೆಲ್ಲ ತಗೊಂಡು ಮಾಡ್ತಾರೆ ಸರ್ ನಾವು. ಪ್ರತಿಯೊಬ್ಬರು ರೈತರಂದ್ರೆ ರೆಂಟಿಗೆ ತಗೊಂಡು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಸರ್. ಬಟ್ ನಾನು ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಸರ್ ನಾನು. ಯಾಕಂದ್ರೆ ಸರ್ ಶ್ರಮ ಅಷ್ಟು ಇದ್ದಷ್ಟು ನಮಗೆ ಹೈನುಗಾರಿಕೆ ಲಾಭ ಐತೆ ಸರ್. ಶ್ರಮ ಇಲ್ದರೆ ಏನೇನೂ ಇಲ್ಲ ಸರ್ ನಮಗೆ. ಎಷ್ಟು ಹಸುಗಳಿದೆ ಸರ್? ಸರ್ ಇವಾಗ ಪೃಥ್ವಿ ಅಣ್ಣವ್ರ ಹತ್ರ ನಾವು 3 ಹಸು ಖರೀದಿ ಮಾಡ್ಕೊಂಡು ಬಂದ್ವಿ ಸರ್. 3 ಹಸುವಿನಿಂದ ಹಾಲು ಹಾಕ್ತಾ ಇದೀವಿ ಸರ್. ಇವಾಗ ನಾವು ಫೆಬ್ರವರಿಲಿ ಸರ್ ನಾವು ತಗೊಂಡು ಬಂದಿದ್ದು ಸರ್. ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡೋದು ನಾವು. ಫೆಬ್ರವರಿಯಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್ ನಾವು. ಅಲ್ಲ, ಎಲ್ಲ ಇದ್ದೇ ಹೈನುಗಾರಿಕೆ ಮಾಡಕ್ಕೆ ಲಾಸ್ ಅಂತ ಹೇಳ್ತಾರೆ, ಭಯ ಪಡ್ತಾರೆ. ಅದರಲ್ಲಿ ನೀವು ಹೋಗಿಕಂದ್ರೆ ಗುತ್ತಿಗೆ ತಗೊಂಡು ಮಾಡ್ತಿದ್ರಲ್ಲ ಸರ್. ಇದು ನಮಗೆ ಒಂದು ಮಾಡಲೇಬೇಕು ಅನ್ನೋದೊಂದು ಆಸೆ ಇತ್ತು ಸರ್ ಮನಸ್ಸಲ್ಲಿ ಇದ್ದು. ಇವಾಗಿಂದಲ್ಲ ಸರ್, ನಾನು ಒಂದು 10 ವರ್ಷದೂ ನಾನು ಒಂದು ಹೈನುಗಾರಿಕೆ ಮಾಡಬೇಕು, ಒಂದಷ್ಟು ಹಸು ಕಟ್ಟಬೇಕು ಅಂತ ನಮಗೂ ಆಸೆ ಇತ್ತು ಸರ್. ಅದರಿಂದ ಅರ್ಥ ಸರ್ ನಮಗೆ ಒಂದು 20 ಗುಂಟೆ ಜಮೀನು ಐತೆ ಸರ್ ಅಷ್ಟೇ. ಅದು ಜಮೀನು ಸ್ವಲ್ಪ ಹಳ್ಳ ಎಲ್ಲ ಐತೆ, ಅದ್ರಲ್ಲಿ ಏನೂ ಮಾಡೋಕ್ಕಾಗಲ್ಲ. ಮೇವು ಮತ್ತು ಏನಾದ್ರು ಬೆಳಿಬೋದು ಅಷ್ಟೇ ಸರ್. ನಾವೊಂದು ಮಾಡಬೇಕು ಅನ್ನೋ ಇದರಿಂದ ನಾನು ಸರ್ ರೆಂಟಿಗೆ ತಗೊಂಡು ಮಾಡಬೇಕು. ನೆಲ್ಲು ಜಾಗ ಇಲ್ಲ ಸರ್, ಇದರಲ್ಲಿ ಬೆಳೆದು ಮುಂದೆ ಅಂದ್ರೆ ಮಾಡವ ಅಂತ ರೆಂಟ್ಗೆ ತಗೊಂಡು ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಸರ್ ನಾನು. ನೀವು ಏನು ವಿದ್ಯಾಭ್ಯಾಸ ಮಾಡಿರೋ ಸರ್? ನಾವು 9th ಸರ್ ಓದಿರೋದು. ಅದ್ರ ಮೇಲೆ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಮ್ಮ ತಾತ ವ್ಯವಸಾಯ ಮಾಡ್ತಿದ್ದು ನೋಡಿ ನಾವು ವ್ಯವಸಾಯಕ್ಕೆ ಹೋಗವ ಅನ್ಕೊಂಡು 9th ಬಂದುಬಿಟ್ಟೆ ಸರ್ ವ್ಯವಸಾಯಕ್ಕೆ ನಾನು. ಬಟ್ ಓದಲೇ ಇಲ್ಲ ಸರ್ ನಾನು. ಆದರೂ ಓದಲಿಲ್ಲ, ಏನಾದ್ರು ಮಾಡಬೇಕು ಅನ್ನೋದೊಂದು ಛಲ ಒಳಗಿತ್ತು ಸರ್ ನಮಗೆ. ಅದಕ್ಕೆ ಮತ್ತೆ ನಾವು ನಮ್ಮ ತಾತನದ ಅಂದ್ಬಿಟ್ಟು ಹೈನುಗಾರಿಕೆ ಬಿಟ್ಬಿಟ್ಟು ಸರ್ ಮತ್ತೆ ನಾವು ಎತ್ತು ಗಾಡಿ ಹೊಡ್ಕೊಂಡು ಬಾಡಿಗೆದಲ್ಲಿ ಮಾಡ್ಕೊಂಡು ಇದ್ವು ಸರ್ ನಾವು. ಇವಾಗ ಅದು ಏನಾಯ್ತು, ನಮಗೂ ಸ್ವಲ್ಪ ಏನು ಜನ ಎಲ್ಲ ಚೇಂಜ್ ಆಗ್ತಾರೆ, ನಾವು ಚೇಂಜ್ ಆಗವ ಅಂದ್ಬಿಟ್ಟು ಸರ್ ಹೈನುಗಾರಿಕೆಗೆ ಬಂದೆ ಸರ್ ನಾನು. ಈಗ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಗಿದೆ ಸರ್? ಸರ್ ನಾನು ಸ್ಟಾರ್ಟ್ ಮಾಡಿ ಇವಾಗ ಸರ್ 2026ರಲ್ಲಿ 2 ತಿಂಗಳಲ್ಲಿ ಸರ್ ಸ್ಟಾರ್ಟ್ ಮಾಡಿರೋದು ಇದು. 2 ತಿಂಗಳಾಗಿರೋದು. ಇವಾಗ 2 ರಿಂದ 3 ತಿಂಗಳು ನಡೀತದೆ ಸರ್ ಅಷ್ಟೇ. ಎಷ್ಟು ಬಂಡವಾಳ ಹಾಕಿದ್ದೀರಿ ಸರ್? ಸರ್ ಇವಾಗ ನಾವು ಬಂಡವಾಳ ಅಂದರೆ ಸರ್ ನಾವು ಸ್ವಲ್ಪ ಎಲ್ಲ ರೆಂಟಲ್ಲೇ ಸರ್ ಮಾಡಿರೋದಲ್ವಾ. ಸೆಡ್ಡಿಗೆಲ್ಲ ಸರ್ ಒಂದು 1 ಲಕ್ಷ ಚಿಲ್ಲರೆ ಸೆಡ್ಗೆ ಬೀಳ್ತು ಸರ್. ಮತ್ತು ಮಿಷಿನ್ ಎಲ್ಲ ಕೊಂಡ್ಕೋಬೇಕು ಸರ್. ಎಲ್ಲ ಹೊಸ್ದಾಗೆ ಕೊಂಡ್ಕೊಂಡೆ ಸರ್, ಯಾವುದನ್ನು ನಮ್ಮ ಹತ್ರ ಇರಲಿಲ್ಲ. ಎಲ್ಲನೂ ಕೊಂಡ್ಕೊಂಡು ಸರ್. ಎಲ್ಲನೂ ಕೊಂಡ್ಕೊಂಡು ಮಾಡೋದ್ರಿಂದ ಹೇಳಿದ್ರೆ ಸರ್ ನನಗೆ ಒಂದು 8 ರಿಂದ 9 ಲಕ್ಷ ಹಾಕಿದ್ದೀನಿ ಸರ್ ನಾನು. ಬನ್ನಿ ಸರ್ ತೋರ್ಕೊಡ್ತೀನಿ. ಜಾಗ ಹಿಂಗೆ 50 ಅಡಿ ಐತೆ ಸರ್. ಹಿಂಗಿದು ಉದ್ದ ಅಗಲ 40 ಅಡಿ ಐತೆ ಸರ್. ಇದು ನೀರಿನ ಸೌಲಭ್ಯ ಹೇಗಿದೆ? ನೀರಿನ ಸೌಲಭ್ಯ ಸರ್ ನಮ್ಗೆ ಇಲ್ಲಿ ಪಂಚಾಯತಿ ನೀರು ಸರ್. ನಾವೇನು ಬೋರು ಏನು ಹೊಡಿಸ್ಕೊಂಡಿಲ್ಲ ಸರ್. ಇಲ್ಲಿ ಪಂಚಾಯತಿ ನೀರು ಏನು ಬರುತ್ತೆ ಅದರಲ್ಲಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್ ನಾವು. ಪ್ರತಿಯೊಬ್ಬರು ಅಂತಾರೆ ಬೋರು ಹೊಡಿಸ್ಕೋಬೇಕು, ಅದು ಬೇಕು ಇದು ಬೇಕು. ನಮ್ಮ ನೀರೇನು ತೊಂದರೆ ಇಲ್ಲ ಸರ್. ಇಲ್ಲಿ ನೀರು ಚೆನ್ನಾಗಿ ಸೌಲಭ್ಯ ಇದೆ ಸರ್ ನೀರಿನದ ನಮಗೆ. ಹಸುಗಳು ಎಷ್ಟಿದೆ ಸರ್? ಸರ್ ಹಸುಗಳು 3 ಐತೆ ಸರ್. ಇದು ನಮ್ಮ ರಿಲೇಟಿವ್ದು ಏನೋ ಹೊಡ್ಕೊಂಡು ಬಂದಿದ್ದು ಸ್ವಲ್ಪ ಇರಲಿಲ್ಲ ಅವರು. ಅದು ಪೃಥ್ವಿನವರು 3 ತಗೊಂಡಿದ್ರು. ಇದು ನಮ್ಮ ರಿಲೇಟಿವ್ದು ಸರ್. ಇದು 3 HF ಸರ್. ಇದು HF ಬ್ರೀಡ್ ಒಳ್ಳೆ ಎಷ್ಟು ಬ್ರೀಡ್ಗಳನ್ನೇ ತಗೊಟ್ಟವ್ರೆ ಸರ್. 3 HF ಸರ್. 3 ಇದು ಮತ್ತು ಅದು ಸರ್.
ಇದೊಂದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ದು ಸರ್ ಅಷ್ಟೇ. 3 ಹಸುಗಳು ಸರ್, ಒಂದೊಂದು ಎಷ್ಟು ಲೀಟ್ರ್ ಹಾಲು ಕೊಡ್ತಿದೆ? ಸ್ಟಾರ್ಟಿಂಗ್ ಅವರು ಹಸು ತಕೊಡಾಗಿ ಹೇಳಿದ್ರು ಸರ್. ಅವರು ಏನಂತ ಅಂದ್ರಿದು 16 ಒಂದು ಹೊತ್ತಿಗೆ 16 ಲೀಟ್ರ್ ಕೊಡುತ್ತೆ ಅಂತ ಹೇಳಿದ್ರು ಸರ್. ಅಲ್ಲಿಂದ ನಾವು ಹಾಕೊಂಡು ಬರುವಾಗ ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆಗಿ ಸರ್ ಸ್ವಲ್ಪ ಉಸಿರು ತಪ್ಪಿದಾಗ ಸರ್ ಸ್ವಲ್ಪ ಹಾಲು ಡೌನ್ ಆಯಿತು. ಏನು ಸಮಸ್ಯೆ ಇಲ್ಲ ಸರ್, ಹಾಲು ಡೌನ್ ಆಯಿತು ಅಂದರೆ ಒಂದು 3 ಲೀಟ್ರ್ ಡೌನ್ ಆಯಿತು ಸರ್. ಅಂದರೆ ಅವರು ಏನು ಮೇಂಟೈನ್ ಹೇಳ್ತಾರೆ ಸರ್, ಆ ಮೇಂಟೈನ್ ನಾವು ಮಾಡಬೇಕು. ಅವರು ಒಂದು ಏನೋ ಹೇಳಿದ್ರು, ನಾವು ಒಂದು ಇಲ್ಲಿ ಏನೋ ಮಾಡಿದ್ವು, ಅಣ್ಣ ಇದು ಬರಲಿಲ್ಲ ಅಣ್ಣ ಅಂದರೆ ಅದು ಆಗಲ್ಲ ಸರ್. ಅವರು ಏನು ಗೈಡೆನ್ಸ್ ಕೊಟ್ಟಿರ್ತಾರೆ ಆ ಗೈಡೆನ್ಸ್ ಮೇಲೆ ನಾವು ಹೋಗ್ಬೇಕು ಸರ್ ಅಷ್ಟೇ ನಾವು. ಆಗ ಅವ್ರು ಏನು ಗೈಡೆನ್ಸ್ ಆ ಗೈಡೆನ್ಸಲ್ಲೇ ಹೋದಂತ ಸರ್. ಅವ್ರು ಏನು ಹಾಲು ಹೇಳ್ತಾರೆ ಅದ್ರ ಮೇಲೆ 1 kg ಜಾಸ್ತಿನೇ ಕೊಡ್ತೀವಿ ಸರ್. ಸರ್ ಇದು ಅವರು 2 ಸೂಲು ಅಂತ ತಗೊಡು ಸರ್. 2 ಸೂಲ್ಗೆ ಹಸುನೇ ಸರ್ ಇದು. ಈಗ ಒಂದು 13 ಲೀಟ್ರ್ ಹಾಲು ಬರ್ತಿದೆ. ಇವಾಗ ಒಂದು ಟೈಮ್ಗೆ 2 ಟೈಮ್ನಿಂದ ಸರ್ 25 ಲೀಟ್ರ್ ಹಾಲು ಬರ್ತದೆ ಸರ್. 25ರಿಂದ 25 ಹಾಲು ಬರ್ತದೆ ಸರ್. ಸರ್ ಇದು ಕರು ಹಾಕಿ ತಿಂಗಳ ಮೇಲೆ 3 ತಿಂಗಳ ಮೇಲೆ 16 ದಿವಸ ಸರ್ ಇವಾಗ ಇದಕ್ಕೆ ಕೈ ತಿಂಡಿ ಮೇವೆಲ್ಲ ಯಾವ ರೀತಿ ಕೊಡ್ತೀವಿ ಸರ್? ಇದು ಅವರು ಹೇಳಿದ್ರು ಸರ್, ಅದೇ ಮಾಮೂಲಿ 30 kg ಸೈಲೇಜ್ ಹೇಳಿದರು ಫರ್ ಡೇ. ಬೆಳಿಗ್ಗೆ ಒಂದು 15 kg, ಸಾಯಂಕಾಲ ಒಂದು 15 kg ಹೇಳಿದ್ರು ಸರ್. ಮತ್ತು ಆ ಮಧ್ಯೆ ಫೀಡು ಸರ್, ಒಂದು ಮಾಮೂಲಿ ಒಂದು 5 kg ಫೀಡ್ ಹೇಳಿ ಸರ್. ಟೈಮಲ್ಲಿ 5 kg ಫೀಡ್ ಹಾಕೊಂಡು ಮೇಂಟೈನ್ ಮಾಡ್ತೀನಿ. ಅವ್ರು ಏನು ಫೀಡ್ ಹೇಳೋರು ಅದೊಂದೇ ಫೀಡ್ ಸರ್ ಆಗ್ತಿರೋದು. ಇನ್ನೇನು ಹೊರಗಡೆ ಕೈ ತಿಂಡಿ ಅಂತೇನು ಸರ್, ಎಲೆ ಬೂಸೆ, ರೇವ ಬೂಸೆ, ಚಕ್ಕೆ ಅದು ಯಾವುದೂ ಇನ್ನೂ ಹಾಕಿಲ್ಲ ಸರ್. ನಾವು ಕಾರ್ಗಿಲ್ ಫೀಡ್ ಹೇಳಿದರೆ ಕಾರ್ಗಿಲ್ ಫೀಡ್ ಹಾಕೊಂಡು ಹಾಲು ಕರಿತಾ ಇದ್ದೀವಿ ಸರ್ ನಾವು. ಈಗ ಡಿಗ್ರಿ ಫ್ಯಾಟ್ ಎಲ್ಲ ಚೆನ್ನಾಗಿ ಬರ್ತಾಯಿದೆ ಸರ್. ಡಿಗ್ರಿ ಫ್ಯಾಟು ಚೆನ್ನಾಗಿ ಬರ್ತಾಯಿದೆ ಸರ್. ಡಿಗ್ರಿ ಫ್ಯಾಟಲ್ಲಿ ಏನು ಮೋಸ ಇಲ್ಲ. ನಮ್ಮದು 4 ಪಾಯಿಂಟ್ ಗಂಟು ಬರ್ತೈತೆ ಸರ್ ಇದು ಫ್ಯಾಟು. ಏನು ಸಮಸ್ಯೆ ಇಲ್ಲ ಸರ್. ಹಸು ಅಡಿಪಡಿ ಎಲ್ಲ ಚೆನ್ನಾಗೈತೆ ಸರ್, ಏನಿಲ್ಲ ಸರ್, ಎಲ್ಲ ಚೆನ್ನಾಗೈತೆ ಸರ್. ಸರ್, ಒಂದು ಸಂಸ್ಥೆ ನಂಬಿ ನೀವು ಒಂದು ಡೈರಿ ಫಾರ್ಮ್ ಮಾಡಿದ್ದೀರಾ? ಹೌದು ಸರ್. ಏನೇನೆಲ್ಲ ಮಾಹಿತಿಗಳು ಕೊಡ್ತಾ ಇರ್ತಾರೆ ಯಾವಾಗಲೂ? ಸರ್ ನಮ್ಮ ಮಾಹಿತಿ ಅಂದರೆ ಸರ್, ನಾವು ಇವಾಗ ಹಸು ಉಸರು ತಪ್ಪು ಅಂತ ಹೇಳ್ಕೊಳ್ಳಿ ಸರ್. ನಮಗೆ ಯಾವಾಗ ಕಾಲ್ ಮಾಡ್ತೀನಿ ಸರ್ ನಾವು, ಅಣ್ಣ ಹಸು ಈ ಥರ ಉಸರು ತಪ್ಪೈತೆ ಏನು ಮಾಡ್ದಣ್ಣ ಅಂತ ಹೇಳಿದಾಗ ಅವ್ರು ಒಂದು ವಿಡಿಯೋನಾಗಲಿ ಮಾಡಿ ಕಳಿಸಿ ಶಿವರಾಜು ಅಂತ ಹೇಳ್ತಾರೆ. ಆಗ ನಾವು ವಿಡಿಯೋ ಮಾಡಿ ಕಳಿಸ್ತೀವಣ್ಣ. ಆ ವಿಡಿಯೋ ಮಾಡಿ ಕಳಿಸ್ದಾಗಣ ಈ ರೀತಿ ಆಗಿದೆ, ಅದಕ್ಕೊಂದು ಮೆಸೇಜ್ ಮಾಡ್ತಾರಣ್ಣ, ಇದು ಕೊಡು, ಇಲ್ಲಿ ಈ ಥರ ಡಾಕ್ಟ್ರುಗಳು ಮಾಡಿಕೊಡು ಅಂತ ಹೇಳ್ತಾರೆ ಸರ್. ಅದನ್ನು ನಾವು ಹೇಳ್ಕೊಂಡು ಮಾಡಿಸ್ಕೊಂಡು ಹೋಗ್ತೀವಿ ಸರ್. ಯಾವಾಗಲೂ ನಿಮ್ಮ ಸಪೋರ್ಟಿವ್ ಆಗಿರ್ತಾರೆ ಸರ್? 24/7 ಸಪೋರ್ಟಾಗಿರ್ತಾರೆ ಸರ್ ಅವರು. ಬೆಳಿಗ್ಗೆ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಕೆಲಸ? ಸರ್ ಬೆಳಿಗ್ಗೆ ನಾವು 4:15 ಸ್ಟಾರ್ಟ್ ಮಾಡ್ತೀವಿ ಸರ್. ನಾವು 4:15 6 ಗಂಟೆಗೆ ಹಾಲೆಲ್ಲ ಕರೆದು ಡೈರಿಗೆ ಹಾಕೊಂಡು ಬರ್ತೀವಿ ಸರ್. ಮತ್ತು ಅದಕ್ಕೆ ಫೀಡಿಂಗು ಮತ್ತು ಕೊಟ್ಗ ವಾಷಿಂಗು ಮತ್ತು ಫೀಡು ಮತ್ತು ಎಲ್ಲನೂ ಹಾಕೊಂಡೆ ಸರ್ 9 ಗಂಟೆಗೆ ಎಲ್ಲ ಮುಗಿಸ್ತೀವಿ ಸರ್ ನಾವು ಅಷ್ಟೇ. ಬೆಳಿಗ್ಗೆ 4 ಗಂಟೆಗೆ ಎದ್ದರೆ 4:15ಕ್ಕೆ ಎದ್ದರೆ ಸರ್ 9 ಗಂಟೆಗೆಲ್ಲ ಮುಗಿಸ್ತೀವಿ ಸರ್ ನಾವು. ಸರ್ 9 ಗಂಟೆ ಮತ್ತೇನಾದರೂ ಕಡೆ ಬರಬೇಕಾದ್ರೆ ಸರ್ ನೋಡಿ, ಅದು ಮೇವು ಹಾಕಿದ್ದೀವಿ ಸರ್. ಅಲ್ಲಿ ಯಾವಾಗ ಬೇಕೋ ಮೇಯ್ಕತ್ತೆ ಸರ್. ಅದ್ರ ಪಕ್ಕದಲ್ಲೇ ನೀರಿಟ್ಟಿದ್ದೀವಿ ಸರ್. ಅವ್ರೇನು ಐಡಿಯಾ ಹೇಳೋರು ಅದರಲ್ಲೇ ಸರ್. ಅದು ಬಿಟ್ಟರೆ ಏನಾದ್ರು ಸ್ವಲ್ಪ ಮೇವು ಬೇಕು ಅಂದರೆ ಸರ್, ಮೇವು ಅಂತ ಏನಿಲ್ಲ ಸರ್, ತಿಂಗಳಿಗೆ ಒಂದು 4 ಟನ್ 3 ಟನ್ ಮೇವು ತಗೊಂಡು ಬರ್ತೀವಿ ಸರ್ ನಾವು. ಅದು ಖರೀದಿ ಮಾಡ್ಕೊಂಡೆ ಸರ್. ಕೊಂಡು ಮೇವು ಸರ್ ಖರೀದಿ ಮಾಡ್ಕೊಂಡು ಬಂದು ಸೈಲೇಜ್ ಮಾಡ್ಕೊತೀವಿ ಸರ್. 4 ಬ್ಯಾಗ್ ಸೈಲೇಜ್ ಸರ್. 4 ಬ್ಯಾಗು 3 ಬ್ಯಾಗು ಮುಗಿಸ್ತೀವಿ ಸರ್. ಒಂದು ಬ್ಯಾಗ್ ಇರೋ ಗಂಟೆ ಇನ್ನೊಂದು 3 ಬ್ಯಾಗ್ ತಂದು ಪಿಕಪ್ ಮಾಡ್ಕೊತೀವಿ ಸರ್ ನಾವು. ನೀವು ಹಸಿರು ಮೇವು ಒಣ ಮೇವು ಅಂತ ಏನಾರು ತಂದು ಸ್ಟಾಕ್ ಇಟ್ಕೊಂಡು? ಹಸಿರು ಸರ್, ಒಣ ಮೇವು ಅಂತ ಸ್ವಲ್ಪ ಹಾಕೊಂಡಿದ್ದೀವಿ ಸರ್ ಅಷ್ಟೇ. ಯಾಕಂದ್ರೆ ಸ್ವಲ್ಪ ಫ್ಯಾಟ್ ಗೇಟ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಇರಲಿ ಅಂದ್ಬಿಟ್ಟು ಒಣ ಮೇವು ಸರ್. ಒಂದು ಟೈಮಲ್ಲಿ ಯಾವ್ದಾರು ಒಂದು ಟೈಮಲ್ಲಿ ಹಾಕ್ತೀವಿ ಸರ್ ಅಷ್ಟೇ. ಅದು ಬಿಟ್ಟರೆ ಎನಿ ಟೈಮ್ ಸೈಲೇಜ್ ಸರ್. ಸೈಲೇಜ್ ಸರ್. ಒಂದು ದಿನಕ್ಕೆ ಸರ್ ಹಂಗಾರೆ ನಿಮ್ಗೆ ಎಷ್ಟು ಲೀಟ್ರ್ ಹಾಲು ಬರ್ತೀವಿ ಸರ್? ಒಂದು ದಿನಕ್ಕೆ ಸರ್ ನಾವು 85 ಲೀಟ್ರ್ ಗಂಟೆ ಹಾಲು ಹಾಕಿದ್ದೀವಿ ಸರ್ ನಾವು. 85 ಲೀಟ್ರ್ ಗಂಟೆ ಹಾಲು ಹಾಕಿದ್ದೀವಿ ಸರ್. ಹೈಯೆಸ್ಟ್ ಅಷ್ಟೇನೆ ಸರ್, 85 ಲೀಟ್ರ್. ಅದೇ ಹೇಳಿಲ್ಲ ಸರ್ ನಾನು. ಅವ್ರು ಇದೊಂದು ಹಸು ಉಸರು ತಪ್ಪಿಲ್ಲ ಅಂದರೆ ಸರ್ 100 ದಾಟದ ಸರ್. ಯಾಕಂದರೆ ಈಗ ಹೊಸ್ತು ಸರ್, ನಮಗೆ ಇದು ವಾತಾವರಣ ಹೊಸದು, ಆಮೇಲೆ ಸ್ವಲ್ಪ ಹೊಸದಾಗಿದ್ರಂತ ಸ್ವಲ್ಪ ನಮ್ಗೆ ಸ್ವಲ್ಪ ಚೇಂಜ್ ಆಯಿತು ಸರ್. ಇವಾಗ ನೆಕ್ಸ್ಟು ಎಲ್ಲ ಗೊತ್ತಾಗುತ್ತಲ್ಲ ಸರ್ ನಮಗೆ. ನಾವೇನು ಮಾಡ್ತೀವಿ ಅಂದರೆ ಪೃಥ್ವಿಯವ್ರು ಕೇಳ್ಕೊತೀವಿ ಹೆಂಗೆ ಎತ್ತಲ ಅಂತ. ನೆಕ್ಸ್ಟ್ ಸೂಲಿಗೆ ಏನು ಮೇಯಿಸ್ಬೇಕು, ಅದಕ್ಕೆ ಸೆಮೆನ ಕೊಡಿಸ್ತೀವಿ ಸರ್ ಇವಾಗ. ಅದಾದ್ಮೇಲೆ ಅದಕ್ಕೆ ಏನು ಫೀಡಿಂಗು ಏನು ಎಲ್ಲನೂ ಹೇಳ್ಕೊಡ್ತಾರೆ ಸರ್. ಅದರಿಂದ ಮುಖಾಂತರ ನಾವು ಮಾಡ್ಕೊಂಡು ಹೋಗ್ತೀವಿ ಸರ್. ತಿಂಗಳ ಪೇಮೆಂಟ್ ಏನು ಬರ್ತಿದೆ? 70ರಿಂದ 72 ಸಾವಿರ ಗಂಟೆ ತಗೊಂಡಿದ್ದೀವಿ ಸರ್. 10 ದಿನಕ್ಕೊಂದು ಪೇಮೆಂಟ್ ಆಗುತ್ತೆ? 10 ದಿನಕ್ಕೊಂದು ಪೇಮೆಂಟ್ ಸರ್. 10 ದಿನಕ್ಕೆ 22 ಸಾವಿರ, 20 ಸಾವಿರ, 23 ಸಾವಿರ ಆ ರೀತಿನೂ ತಗೊಂಡಿದ್ದೀವಿ ಸರ್. ಅದೇ ಸರ್ ಕ್ಲೈಮೇಟಲ್ಲಿ ಹಸು ಏನು ಕರಿತೆ ಒಂದೊಂದು ಹೇಳೋಕ್ಕಾಗಲ್ಲ ಸರ್. ಒಂದೊಂದು ಟೈಮಲ್ಲಿ ಒಂದು ಲೀಟ್ರ್ ಹೆಚ್ಚಾಗೂ ಕೊಟ್ಬಿಡ್ಬೋದು, ಕ್ಲೈಮೇಟ್ ಸ್ವಲ್ಪ 1 ಲೀಟ್ರ್ ಕಮ್ಮಿಗೂ ಕೊಡ್ಬೋದು ಸರ್. ಆ ರೀತಿ ಈಗ ನಿಮ್ಗೆ 10 ದಿನಕ್ಕೊಂದ್ಸಲಿ ಪೇಮೆಂಟ್ ಆಗುತ್ತೆ ಅಂತಂದರೆ ಸೊ ನೀವು ಯಾವ್ಯಾವ್ದಕ್ಕೆ ಎಷ್ಟು ಖರ್ಚಾಗುತ್ತೆ? ಫೀಡ್ಗೆ ಸರ್ 3 ಹಸುವಿನಿಂದ ಸರ್ ಒಂದು 22 ಸಾವಿರ ಫೀಡ್ಗೆ ಹೋಗ್ತಿದೆ ಸರ್. ಒಂದು 10,000 ಮೇವು ಸರ್. ಅದು ಬಿಟ್ಟರೆ ಮಿಕ್ತದಲ್ಲೇ ಉಳ್ತಾಯ ಸರ್. ಅದರಲ್ಲಿ ಗೊಬ್ಬರ ನಾವು ಇನ್ನೂ ಸೇಲೇ ಮಾಡಿಲ್ಲ ಸರ್. ಗೊಬ್ಬರದೊಂದು ಸಿಗ್ಬೋದು ಸರ್. ಲಾಸ್ಟಲ್ಲಿ ನಾವು ಒಂದು 6 ತಿಂಗಳ ಕೆಡಿಕೊಂಡು ಆಮೇಲೆ ಮಾರವ ಅನ್ಕೊಂಡಿದ್ದೀವಿ ಸರ್. ಒಂದು ಟ್ರಾಕ್ಟ್ರು 3 ಸಾವಿರ ಐತೆ ಸರ್. ಇವಾಗ ಒಂದು 3 ತಿಂಗಳಿಗೆ ಆಗೈತೆ ಸರ್. 4 ಟ್ರಾಕ್ಟ್ರ್ ಗೊಬ್ಬರ ಹಾಕೈತೆ ಸರ್. ತಿಂಗಳಿಗೆ ಎಷ್ಟು ಆದಾಯ ಸರ್? ಖರ್ಚೆಲ್ಲ ಅನ್ಕೊಳ್ಳೋದು ತಿಂಗಳಲ್ಲಿ ನಮಗೆ ಹೆಂಗಾದ್ರೂ ಒಂದು 35 ಸಾವಿರ ಗಂಟ ಸಿಗ್ತದೆ ಸರ್ ನಮಗೆ. ಇವಾಗ ಇನ್ನೂ ಪೇಮೆಂಟು ಜಾಸ್ತಿ ಆಗುತ್ತೆ ಸರ್. ಇವಾಗ
90 ಲೀಟ್ರ್ ಹಾಲು ಹಾಕ್ತೀವಿ ಸರ್ ಇವಾಗ ಒಂದು ದಿವಸಕ್ಕೆ. ಇವಾಗ ಅದೊಂದು ಹಸು ತಂದಾಗ 90 ಲೀಟ್ರ್ ಹಾಲು ಮತ್ತೆ ಒಂದು 10 ಲೀಟ್ರ್ ಮುಂದಕ್ಕೆ ಹೋಯ್ತು ಸರ್ ಒಂದು ಟೈಮಿಗೆ. ಇವಾಗ 3ರಿಂದ 35 ಹಂಗೆ ಆಗ್ತಾಯಿದ್ವು ಸರ್. ಇವಾಗ ಅದೊಂದು 10 ಲೀಟ್ರು ಮುಂದಕ್ಕೆ ಹೋಗ್ತು ಸರ್. ಈಗ ಖರ್ಚು ಕಳೆದು ನಿಮ್ಗೊಂದು 35,000. ಹಾಂ 35,000 ಸಿಗ್ತಾಯಿದೆ ಸರ್. ಈ ಕರುಗಳ ಬೆಳವಣಿಗೆ ಎಲ್ಲ ಯಾವ ರೀತಿ ಮಾಡ್ತೀರಾ ಸರ್? ಕರು ಬೆಳವಣಿಗೆ ಸರ್ ಅದು 3 ತಿಂಗಳ ಮೇಲೆ ಸರ್ ಅದು 2 ಊರಿಗೆ ಹಾಕೋದ್ವು, ಇದೊಂದು ಹೆಂಗಾರ ಹಾಕೋದು ಸರ್. ಅದು 3 ತಿಂಗಳ ಮೇಲೆ 20 ದಿವಸ ಆಗಿದೆ ಸರ್. ಅದು 3 ತಿಂಗಳು ಕರು ತುಂಬ ಚೆನ್ನಾಗಿ ಸಾಕಿದ್ದೀರಾ. ಹಾಂ ಹೌದು ಸರ್, 3 ತಿಂಗಳು ಕರು ಸರ್ ಅದು. ಸರ್ ಇದು ಎಷ್ಟೆಷ್ಟು ಹಾಲು ಬಿಡ್ತೀರಾ ಸರ್? ಇದು ದಿನ 4 ಲೀಟ್ರ್ ಹಾಲು ಬಿಡ್ತಾಯಿದ್ವು ಸರ್. 10 ಡೇಸ್ ಆಗಿದೆ ಸರ್. ಹಾಲಿನ ಅಷ್ಟೇ ಕರು ಇವಾಗ. ಇದು ಒಳ್ಳೆ ಬ್ರೀಡಿಂಗ್ ಕರನೇ ಹಾಕೋಟ ಇದೆ ಸರ್. ಇದು ಇವಾಗ ನಾವು ಸ್ಟಾರ್ಟಿಂಗ್ ಅಲ್ವಾ ಸರ್, ಸ್ವಲ್ಪ ಹೋಯ್ತು ನಾವು ಬ್ರೀಡಿಂಗ್ ಮಾಡಿಕೊಂಡು ಮಾಡೋವನ್ನ ನಮಗೂ ಸ್ವಲ್ಪ ಇದು ಸರ್ ಅಷ್ಟೇ. ಹೈನುಗಾರಿಕೆಯಲ್ಲಿ ಅದು ಆ ಹಸುಗಳೇ ಕರುಗಳು ತಗೊಂಡು ಸೆಮೆನ್ ಹಾಕ್ಸ್ಕೊಂಡು ಕರುಗಳು ತಗೊಂಡು ಹೈನುಗಾರಿಕೆ ಯಶಸ್ಸು ಆಗಬೇಕು ಅನ್ನೋದೊಂದು ಆಸೆ ಸರ್ ಅಷ್ಟೇ. ಹಸುಗಳನ್ನ ನೀವು ಕಟ್ತಂಗೆ ಕಟ್ಟಿರ್ತಾರೆ, ಇನ್ನು ಹೊರಗಡೆ ಬಿಡ್ತೀರಾ ಸರ್? ಸರ್ ಅಲ್ಲಿ ಹೊರಗಡೆ ಒಂದು ಸ್ವಲ್ಪ ಜಾಗ ಐತೆ ಸರ್. ಹೊರಗಡೆ ಒಂದು ½ ಅವರು ಕಟ್ಟಾಕ್ತೀವಿ ಸರ್. ಅದೇ ಕಟಾಕು ಅಂದರೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿ ಒಳಗಡೆ ಹಿಡ್ಕೊಂಡು ಕಟ್ಟಾಕತ್ತೀವಿ ಸರ್ ನಾವು ಅಷ್ಟೇ. ಒಂದು ½ ಅವರ್ ಕಟ್ಟಾಕ್ತೀವಿ ಸರ್ ಅಷ್ಟೇ. ಹೊರಗಡೆ ಜಾಸ್ತಿ ಏನು ಕಟ್ಟಾಕಲ್ಲ ಸರ್. ಇಲ್ಲ ಸರ್. ಇಷ್ಟೊಂದು ನೀಟಾಗಿ ಇಟ್ಕೊಂಡಿದ್ದೀರಲ್ಲ ಶೆಡ್ಡು ಸರ್? ಇದು ನೀಟಾಗಿ ಅಂದರೆ ಸರ್ ನಮ್ಮ ಮಿಸ್ಸಸ್ಸು ಶ್ರಮ ಜಾಸ್ತಿ ಐತೆ ಸರ್. ಇವತ್ತಿನ ಶ್ರಮ ಬೇಕಾದಷ್ಟು ಬಿದ್ದೇವ್ರಿ ಅವರು ಹಸು ಒಂದು ತೊಪ್ಪೆ ಎತ್ಕೊಳ್ಳೋದಾಗಲಿ ಮತ್ತು ಅದು ನೀಟ್ನೆಸ್ ಆಗಲಿ ನೀಟಾಗಿ ನೋಡ್ಕೊತಾರೆ ಸರ್ ನಮ್ಮ ಮಿಸ್ಸಸ್ಸು. ಸರ್ ಸಪೋರ್ಟು ಮನೆಯವ್ರದ್ದೆಲ್ಲ ಐತೆ ಸರ್. ನಮ್ಮ ತಾಯಿದು, ನಮ್ಮ ತಂದೆದು, ಮತ್ತು ನನ್ನ ಎಡ್ತಿದ್ದು ಅವ್ರು ಏನು ಹೇಳಿದ್ರು ಅಂದರೆ, ನೀನು ಹಸ ತಗೊಂಡು ಬಾ, ಸಗಣಿಗೆ ನಾನು ಎತ್ತಬೇಕು, ನಾನು ಎತ್ತೀನಿ ಅಂತ ಹೇಳಿದ್ರು ಸರ್. ಅದ್ರ ತಕ್ಕನಾಗಿ ಸಗಣಿ ಎತ್ಕೊಂಡು ಹೋಗ್ತಾಯಿದ್ರೆ ಸರ್, ಏನೂ ಸಮಸ್ಯೆ ಇಲ್ಲ. ಹಸು ಕಟ್ಟಾಕೊಟ್ರೆ ಕರ ಬಿಟ್ಕೊಟ್ರೆ ಅವರೇ ಹಾಲು ಕರ್ಕೊಂಡು ಮಿಷಿನ್ ಹಾಕೊಂಡು ಹಾಲು ಕರ್ಕೊಂಡು ಎಲ್ಲನೂ ಮಾಡ್ಕೊತಾ ಇದ್ದಾರೆ ಸರ್. ಏನಿಲ್ಲ ಅಂದರೆ ಒಬ್ಬರೇ ನಮ್ಮ ಕಡೆ ಎಮರ್ಜೆನ್ಸಿ ಕಷ್ಟ ಆಗುತ್ತೆ, ಈ ಥರ ಎಲ್ಲರೂ ಕಲ್ತಿದ್ರು. ಹಾಂ ಸರ್, ನಮ್ಮ ತಾಯಿಯವ್ರಿಗೂ ಕಲ್ತು, ಇವರು ಕಲಿತಿದ್ದಾರೆ. ನಮ್ಮ ತಾಯಿಯವರು ಅದರಲ್ಲಿ ನಮ್ಮ ಸಿಸ್ಟರ್ ಅವರೇ, ಅವರು ಮಧ್ಯೆ ಬಂದು ಮಾಡ್ಕೊಡ್ತಾರೆ ಸರ್. ಏನಿಲ್ಲ, ಎಲ್ಲ ನೀವು ಸಾಲ ಮಾಡ್ಕೊಂಡು ಬಂಡವಾಳ ಆಗ್ತಾ ಇರೋದಾ, ಇಲ್ಲ ನೀವು ದುಡ್ಡು ಇಟ್ಕೊಂಡು ನೀವು ಮಾಡ್ತಾ ಇರುವಂಥದ್ದು? ಇಲ್ಲ ಸರ್, ಸ್ವಲ್ಪ ಸಾಲನೂ ಮಾಡಿದ್ದೀವಿ ಸರ್. ನನ್ನ ಮಿಸಸ್ ಒಡವೆ, ನಂದು ಪಾಪು ಒಡವೆ ಎಲ್ಲನೂ ಇಟ್ಬಿಟ್ಟು ಮಾಡಿದ್ದೀವಿ ಸರ್. ನಾವೇನು ಸ್ವಂತ ಅಂತ ನಾವು ಹಾಕೊಂಡಿಲ್ಲ ಸರ್ ಬಂಡವಾಳನ. ಒಡವೆಗಳೆಲ್ಲನೂ ಇಟ್ಬಿಟ್ಟು ಮಾಡಿರೋದು ಸರ್. ನಾವು ಫ್ಯಾಮಿಲಿ ಎಲ್ಲ ಶ್ರಮ ಬಿದ್ದು ಮಾಡಬೇಕು ಸರ್ ಹೈನುಗಾರಿಕೆನ. ಕೊನೆದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಕೊನೆದಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಸರ್, ಪೃಥ್ವಿಯಣ್ಣ ಅವ್ರನ್ನ ನಂಬಿ ಹಸು ದನ ತಗೋಬೋದು ಸರ್, ಏನೂ ಸಮಸ್ಯೆ ಇಲ್ಲ. ಪ್ರತಿಯೊಂದು ಹೆಲ್ಪ್ ಐತೆ ಸರ್ ಅವ್ರ ಕಡೆಯಿಂದ. ಸೆಮೆನ್ ಆಗ್ಬೋದು, ಹಸುವಿಗೆ ಹುಷಾರು ತಪ್ಪಿದ್ರೆ ಮೆಡಿಸಿನ್ಗಳಾಗ್ಬೋದು ಸರ್. ಫೀಡ್ನು ಬೇಕಾರೆ ಅವರು ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ ಅನ್ನೋದೊಂದು ಬಿಟ್ಟರೆ ಸರ್, ಫೀಡ್ನು ನಾನು ಟ್ರಾನ್ಸ್ಫರ್ ಮಾಡ್ಕೊಡ್ತೇನೆ ಅಂತ ಹೇಳ್ತಾರೆ ಸರ್. ಅಂದರೆ ಏನಂದ್ರೆ ಸ್ವಲ್ಪ ಟ್ರಾನ್ಸ್ಪೋರ್ಟ್ ಜಾಸ್ತಿ ಸರ್, ಲಾಭ ಕಾಣಬೇಕಲ್ಲ ಸರ್ ನಾವು ಅದರಲ್ಲಿ. ಇವಾಗ ಬಂದಿರೋದನ್ನೆಲ್ಲ ಸರ್ ನಾವು ಟ್ರಾನ್ಸ್ಪೋರ್ಟ್ ಅದೇ ಇದಕ್ಕೆ ಹಾಕಿದ್ರೆ ಲಾಭ ಕಾಣಲ್ವಲ್ಲ ಸರ್. ಅದೇ ಅವ್ರೊಂದು ಸಜೆಷನ್ ಕೊಡ್ತಾರೆ ಸರ್. ನಿಮ್ಮ ಹೊರಗಡೆ ಇವಾಗ ನಮ್ಮಲ್ಲಿ ಚಾಮರಾಜನಗರ 20 ಕಿಲೋಮೀಟರ್ ಸರ್. ಆ ಸರೌಂಡಿಂಗ್ ತಡ್ಕೋ, ಆ ಫೀಡ್ ಸಿಕ್ಕರೆ ತಂದು ಹಾಕೋ ಅಂತ ಹೇಳ್ಕೊಡ್ತಾರೆ. ಇಲ್ಲಾಂದ್ರೆ ಮೈಸೂರಲ್ಲಿ ಯಾವ್ದಾದ್ರು ಗಾಡಿ ಟ್ರಾನ್ಸ್ಪೋರ್ಟ್ ಗಾಡಿ ಬಂದ್ರೆ ಹಾಕ್ಸ್ಕೋ, ಅಲ್ಲಿಂದ ಕಾಸ್ಟ್ಯೂಮ್ ಕಮ್ಮಿ ಐತೆ ನಿಮಗೆ ಅಂತೆಲ್ಲ ಹೇಳ್ಕೊಡ್ತಾರೆ ಸರ್ ಅವರು. ನಿಮ್ಮ ಶ್ರಮ ಅವ್ರ ಮಾರ್ಗದರ್ಶನ ಸಕ್ಸಸ್ ಆಗೇ ಐತೆ ಸರ್. ಸಕ್ಸಸ್ಸು ಅವರು ಏನು ಹೇಳ್ತಾರೆ ಅದ್ರ ಮಾತನ್ನು ಸಕ್ಸಸ್ ಆಗೇ ಐತದೆ ಸರ್.